ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುಷ್ಮಿತಾ. ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ನಾವು ತುಂಬಾ ಸಣ್ಣವರಾಗಿ ದುರ್ಬಲರಾಗಿ ಎನಿಸಿಕೊಳ್ಳಬಹುದು. ಆದರೆ ಸತ್ಯ ಏನೆಂದರೆ ನಮ್ಮೊಳಗಿರುವ ಶಕ್ತಿ ನಮಗೆ ತಿಳುವುದಕ್ಕಿಂತ ಬಹಳ ದೊಡ್ಡದು. ಮಳೆ ಬಿದ್ದಾಗ ಮಣ್ಣು ಕೆಸರು ಆಗುತ್ತದೆ, ಆದರೆ ಅದೇ ಮಣ್ಣಿನಲ್ಲಿ ಬೀಜ ಬಿತ್ತಿದರೆ ಅದು ಮರವಾಗುತ್ತದೆ. ಹಾಗೆಯೇ ನಮ್ಮ ಜೀವನದಲ್ಲಿ ಕಷ್ಟಗಳು ಬಂದಾಗ ಅದು ನಮ್ಮನ್ನು ಕೆಳಗಾಕಲು ಅಲ್ಲ, ಅದು ನಮ್ಮನ್ನು ಇನ್ನಷ್ಟು ಬಲವಾಗಿ ಪಡಿಸುತ್ತದೆ. ಯಾವ ವ್ಯಕ್ತಿಯು ಒಂದೇ ದಿನದಲ್ಲಿ ಯಶಸ್ಸು ಸಾಧಿಸುವುದಿಲ್ಲ. ಪ್ರತಿ ಯಶಸ್ಸಿನ ಹಿಂದೆ ಅನೇಕ ವಿಫಲತೆಗಳು, ಕಣ್ಣೀರು, ತ್ಯಾಗ ಮತ್ತು ನಿರಂತರ ಪರಿಶ್ರಮವಿರುತ್ತದೆ. ಒಂದು ವಿಷಯ ಯಾವಾಗಲೂ ನೆನಪಿಡಿ, ನಿಮ್ಮ ಕನಸುಗಳನ್ನು ಸಣ್ಣದಾಗಿ ನೋಡುವುದರೊಂದಿಗೆ ಈ ಜಗತ್ತಿನಲ್ಲಿ ಬಹಳ ಜನ ಇರುತ್ತಾರೆ, ಆದರೆ ನಿಮ್ಮ ಕನಸುಗಳನ್ನು ನಂಬುವ ಒಬ್ಬ ವ್ಯಕ್ತಿ ಇದ್ದರೆ ಸಾಕು. ಅದು ನೀವು ಸ್ವತಃ ಆಗಿರಬಹುದು. ನೀವು ಬಿದ್ದರೆ ಪರವಾಗಿಲ್ಲ, ಆದರೆ ಮತ್ತೆ ಎದ್ದು ನಿಲ್ಲುವ ಧೈರ್ಯ ಕೂಡ ಇರಬೇಕು. ನೀವು ನಿಧಾನವಾಗಿ ನಡೆಯಬಹುದು, ಆದರೆ ನಿಲ್ಲಬಾರದು. ಯಾಕಂದರೆ ಯಶಸ್ಸು ಅಂದರೆ ಯಾವಾಗಲೂ ವೇಗವಾಗಿ ಓಡುವವರಿಗಲ್ಲ, ನಿಲ್ಲದೆ ಮುಂದುವರಿಯುವವರಿಗೆ ಮಾತ್ರ ಸಿಗುತ್ತದೆ. ಆದ್ದರಿಂದ ಇಂದು ಒಂದು ನಿರ್ಧಾರ ಮಾಡಿ, ಭಯವನ್ನು ಬಿಟ್ಟುಬಿಡಿ, ಕನಸುಗಳನ್ನು ದೊಡ್ಡದಾಗಿ ಕಾಣಿರಿ ಮತ್ತು ಪ್ರತಿದಿನ ನಿಮ್ಮ ಗುರಿಯ ಕಡೆಗೆ ಒಂದು ಹೆಜ್ಜೆ ಹಾಕಿರಿ. ಇದು ನನ್ನ ಕತೆ. ಮತ್ತೆ ಇನ್ನೊಂದು ಇನ್ಸ್ಪಿರೇಷನಲ್ ಸ್ಪೀಚ್ ಜೊತೆಗೆ ಮತ್ತೆ ಬರ್ತೀನಿ. ಅಂಟಿಲ್ ದೆನ್